ವೆಲ್ಕಮ್ ಟು ಅಶ್ವಿನಿ ಕನೆಕ್ಟ್ ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಹೆಣ್ಣಿಗೆ ಅಹಂಕಾರ ಇರಬೇಕು, ಆದರೆ ದುರಹಂಕಾರ ಇರಬಾರ್ದು ಫ್ರೆಂಡ್ಸ್. ಈ ವಿಡಿಯೋ ಎಲ್ಲ ಹೆಣ್ಮಕ್ಳಿಗಲ್ಲ, ಕೆಲವು ಹೆಣ್ಮಕ್ಳಿಗೆ ಇದು ಅನ್ವಯಿಸುತ್ತೆ. ಯಾಕೆ ಅಂದರೆ ಅಹಂಕಾರ ಇರಬೇಕು, ಆದರೆ ಅತಿ ದುರಹಂಕಾರ ಇರಬಾರ್ದು. ಆ ದುರಹಂಕಾರ ಮನೆಯ ಸರ್ವನಾಶ ಮಾಡಿಬಿಡುತ್ತೆ. ಅವ್ರ ತನನ ಅವ್ರನ್ನೇ ಕೇವಲವಾಗಿ ನೋಡುತ್ತೆ. ಯಾಕೆಂದರೆ ತುಂಬ ಜನ ಹೆಣ್ಮಕ್ಳು ಈಗ ಬಡವ್ರ ಮನೆ ಹೆಣ್ಮಕ್ಳು ಆ ಥರ ಮಾಡೋಣ, ಒಂದು ಶ್ರೀಮಂತರ ಮನೆ ಹೆಣ್ಮಕ್ಳು ಆ ಥರ ಮಾಡೋಣ. ಈ ಮಧ್ಯಮ ವರ್ಗದಲ್ಲಿ ಇರ್ತಾರೆ ಅಷ್ಟು ಹೆಣ್ಮಕ್ಳು ತಲೆ ಮೇಲೆ ನಡೀತಾರೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಅವ್ರಿಗೆ ಒಂದು ಸ್ವಲ್ಪ ಓದು, ತೀರಾ ಬಡವ್ರ ಹೆಣ್ಮಕ್ಳು ಓದಿ ವಿದ್ಯಾವಂತರಾಗಿ ಕೆಲಸ ತಗೊಂಡು ಗೌರ್ಮೆಂಟ್ ಜಾಬಲ್ಲಿದ್ರೂ ಅವ್ರಿಗೆ ಅಹಂಕಾರ ಬರಲ್ಲ. ಯಾರೇ ದಾರಿಲಿ ಸಿಕ್ಕಿದ್ರು ರೋಡಲ್ಲಿ ಹಿರಿಯರು ಗೌರವ ಕೊಟ್ಟು ಬೆಲೆ ಕೊಟ್ಟು ತನ್ನ ಜೊತೆಗೆ ಓದಿರೋರೇ ಆಗಲಿ, ಒಂದು ನಮ್ಗಿಂತ ದೊಡ್ಡವರೇ ಆಗಲಿ, ಚಿಕ್ಕ ಮಕ್ಕಳನ್ನಾರು ಅವರು ಮಾತಾಡ್ಸ್ಕೊಂಡು ಹೋಗ್ತಾರೆ. ಯಾಕಂದರೆ ಆ ಹೆಣ್ಮಕ್ಳಿಗೆ ವಿದ್ಯೆ ಬಗ್ಗೆ, ಮನೆ ಸಂಸ್ಕಾರದ ಬಗ್ಗೆ ಪ್ರತಿಯೊಂದು ಗೊತ್ತಿರುತ್ತೆ. ಹಾಗೆ ಶ್ರೀಮಂತರ ಮಕ್ಕಳು ಅಷ್ಟೇ, ಅಪ್ಪ ಅಮ್ಮ ಒಳ್ಳೆ ಸಂಸ್ಕಾರ ಕಲಿಸಿರ್ತಾರೆ. ಹಾಗಾಗಿ ಒಳ್ಳೆಯ ಒಂದು ಉನ್ನತ ಸ್ಥಾನದಲ್ಲಿ ಇರಬೇಕು ಅಂತ ಅಂದ್ಕೊಂಡು ಶ್ರಮಪಟ್ಟು ಕೆಲಸ ಮಾಡ್ತಾಯಿರ್ತಾರೆ, ಶ್ರಮಪಟ್ಟು ಓದ್ತಾರೆ. ಅವರು ಅಷ್ಟೇ, ಯಾರೇ ಸಿಕ್ಕಿದ್ರು ಮಾತಾಡ್ಸಿದ್ರು ಹಿರಿಯರ್ಗೆ ಅಷ್ಟೇ ಗೌರವ ಕೊಡ್ತಾರೆ. ಆದರೆ ಈ ಮಧ್ಯಮ ವರ್ಗದಲ್ಲಿ ಇರುವಂಥ ಹೆಣ್ಮಕ್ಳು ಏನು ಗೊತ್ತಾ, ಇದ್ದಕ್ಕಿದ್ದಾಗೆ ಅಪ್ಪಿತಪ್ಪಿ ಒಂದಷ್ಟು ವಿದ್ಯೆ ಅವ್ರ ತಲೆಗೆ ಹತ್ತು ಬಿಟ್ಟಿದೆ ಅಂದ ತಕ್ಷಣ ತಲೆಯಲ್ಲೇ ನಿಲ್ಲಲ್ಲ ಫ್ರೆಂಡ್ಸ್. ಅವರು ಯಾರೇ ಮನೆಗೆ ಬಂದ್ರೂ ಒಂದು ದುರಹಂಕಾರ ಮತ್ತು ಒಂದು ಸಂಸ್ಕೃತಿಯನ್ನು ಮರೆತಿರ್ತಾರೆ. ಅವರಾಗಿ ಇರೋಕ್ಕಿಲ್ಲ ಹೆಣ್ಮಕ್ಳು. ಅಹಂಕಾರ ತೋರಿಸುವಂಥದ್ದು ಮತ್ತು ಯಾರೇ ಮನೆಗೆ ಹೋದರೂ ದುರಹಂಕಾರದಲ್ಲಿ ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೊಳ್ಳುವಂಥದ್ದು. ಸ್ವಲ್ಪ ಅಂದ ಇದೆ ಅಂದ ತಕ್ಷಣ ಇನ್ನಂತೂ ಹೇಳೋದೇ ಬೇಡ. ಅವರು ಯಾರನ್ನೇ ಹೋದ್ರೂ ಒಂಥರ ಕೇವಲವಾಗಿ ನೋಡೋದು. ಅಂದರೆ ನಾವೇ ಸ್ಟ್ಯಾಂಡರ್ಡ್ ಆಗಿದ್ದೀವಿ, ನಮ್ಮ ಬಿಟ್ಟರೆ ಇನ್ಯಾರೂ ಇಲ್ಲ ಅಂತ. ಬಡವರು ಏನಾದ್ರು ಜೊತೆಗಿದ್ದರೆ, ಅಂದರೆ ತಂದೆ ತಾಯಿ ಕಲಿಸುವಂಥ ಬುದ್ಧಿ ಅಲ್ಲ ಅದು, ಮಕ್ಕಳೇ ಕಲಿಯುವಂಥ ಬುದ್ಧಿ ಅದು. ಯಾಕಂದರೆ ತಂದೆ ತಾಯಿಗಳು ಎಲ್ಲ ಮಕ್ಳಿಗೂ, ಯಾಕಂದರೆ ಬಡವಾಗಲಿ ಶ್ರೀಮಂತ ಆಗಲಿ ಪ್ರತಿಯೊಬ್ಬರು ಕಲಿಸೋವಂಥದ್ದು ಒಳ್ಳೆಯ ಸಂಸ್ಕಾರನೇ ತಂದೆ ತಾಯಿ ಕಲಿಸೋದು. ಆದರೆ ಕಲಿಯುವಂಥ ಬುದ್ಧಿ ಇದೆಯಲ್ಲ ಹೆಣ್ಮಕ್ಳು, ಸ್ವಲ್ಪ ನೋಡಿದ ತಕ್ಷಣ ಆ್ಯಟಿಟ್ಯೂಡ್ ತೋರಿಸೋವಂಥದ್ದು, ದುರಹಂಕಾರ ತೋರಿಸುವಂಥದ್ದು, ಅದು ಅವ್ರ ಲೈಫ್ನ ಎಲ್ಲಿ ತಗೊಂಡೋಗಿಡುತ್ತೆ ಅಂದರೆ ಅದು ಶಾಶ್ವತ ಅಲ್ಲ ಲೈಫ್ ಅವ್ರಿಗೆ ದುರಹಂಕಾರ ಅನ್ನೋದು. ಏಕೆಂದರೆ ಮನುಷ್ಯನಿಗೆ ಏನಿಲ್ಲದಿದ್ರು ಅಹಂಕಾರ ಇಲ್ಲದ್ರೆ ದುರಹಂಕಾರ ಇರುತ್ತೆ ನೋಡ್ರಿ. ಆ ದುರಹಂಕಾರ ಇರೋ ಮನೆ ಉದ್ಧಾರ ಆಗಿದೆ ಹಿಸ್ಟ್ರಿನೇ ಇಲ್ಲ ಏನು. ಯಾಕಂದರೆ ಅವ್ರ ಲೈಫ್ನ ಅವರೇ, ಯಾಕಂದರೆ ಎಲ್ಲ ನನಗೆ ಗೊತ್ತು, ನನ್ನ ಬಿಟ್ಟರೆ ಇನ್ನೇನು ಗೊತ್ತಿಲ್ಲ, ನಾನೇ ಚೆಂದ ಇರೋದು, ನಾನೇ ಅಂದವಾಗಿರೋದು, ನಾನೇ ಓದೋದು, ನನ್ನ ಬಿಟ್ಟರೆ ಇನ್ನು ಓದೋರು ಯಾರೂ ಇಲ್ಲ, ನಾನೇ ಎಲ್ಲ ಅಂತನ್ನೋ ಮಟ್ಟಿಗೆ ಆ ಹೆಣ್ಮಕ್ಳಲ್ಲಿ ತುಂಬ್ಕೊಂಬಿಟ್ಟಿರ್ತಾಳೆ. ಆ ತುಂಬ್ಕೊಂಡಾಗ ಏನಾಗುತ್ತೆ ಅಂದರೆ ಅವಳ ಲೈಫ್ನೇ ಬರ್ಬಾದ್ ಮಾಡ್ಕೊಂಬಿಡ್ತಾಳೆ. ಯಾಕಂದರೆ ಮತ್ತು ಇನ್ನೊಂದು, ಕೆಲವು ಹೆಣ್ಮಕ್ಳು ಬಡತನದಲ್ಲಿ ಹುಟ್ಟಿ ಬೆಳೆದು ಹೋಗ್ಬಿಟ್ಟು ಏಕ್ದಮ್ ಒಂದು ಮಧ್ಯಮ ವರ್ಗದಲ್ಲಿ ಒಂದು ಮದುವೆ ಆಗ್ಬಿಟ್ರಂತೂ ಆ ಹೆಣ್ಮಗಳಂತೂ ಹೇಳೋದೇ ಬೇಡ ಫ್ರೆಂಡ್ಸ್. ಏನಂದರೆ ಅವಳಲ್ಲಿ ಎಲ್ಲ ಎಲ್ಲಿಲ್ಲದು ಅಂದರೆ ಒಂದು ಸ್ವಲ್ಪ ಎಲ್ಲೋ ದುಡ್ಡು ಕಾಸು ನೋಡ್ತಾ ಇದ್ದೀವಿ ಅಂದ ತಕ್ಷಣ ತುಂಬ್ಕೋತದೆ ನೋಡ್ರಿ ಆ ಅಹಂಕಾರ. ಅಪ್ಪಪ್ಪ ಯಾರೇ ಮನೆಗೆ ಹೋದ್ರೂ ಒಂಥರ ಮಾತಾಡ್ಸೋದಂತೂ, ಒಂಥರ ಇದು ಮಾಡೋದು. ಆಮೇಲೆ ಗಂಡನ ಮನೆಯಿಂದ ಅಪ್ಪನ ಮನೆಗೆ ಬಂದಾಗ ಏನೋ ನಾನೇ ಇರುವಂಥದ್ದು, ನನ್ನನ್ನು ಬಿಟ್ಟರೆ ಯಾರೂ ಇಲ್ಲ, ನಾನು ಹಾಗಿದ್ದೀನಿ ಹೀಗಿದ್ದೀನಿ ಅಂತ ಕೊಚ್ಕೊಳ್ಳುವಂಥದ್ದು. ಈ ಥರ ಅಂದರೆ ಅಕ್ಕ ನೆರೆಹೊರೆಯವರೇ ಆಗಲಿ, ವಯಸ್ಸಾಗಿರೋರು ಯಾರೇ ಒಂದು ಮಾತಾಡ್ಸಿದ್ರು ಮಾತಾಡೋಕ್ಕೆ ಒಂಥರ ಹಮ್ಮು. ನಾವೇನು ಮಾತಾಡ್ಸೋದು, ನಾವೇನು ಅವ್ರಿಗಿಂತ ಕಡಿಮೆ ಆಗಿದ್ದೀವ? ಇಂಥ ಸಂಸ್ಕಾರಗಳನ್ನ ಹೆಣ್ಮಕ್ಳು ತುಂಬಿಕೊಂಡ್ರೆ ಮುಂದೆ ನಮ್ಮನ್ನು ನೋಡಿ ನಮ್ಮ ಮಕ್ಕಳು ಕಲಿತಾರೆ, ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡೋಕ್ಕೆ ಹೋಗ್ತಾರೆ. ಯಾವತ್ತಾದ್ರೂ ಅಷ್ಟೇ ಸ್ಟ್ಯಾಂಡರ್ಡು ನಮ್ಮ ಸಂಸ್ಕೃತಿಲಿರೋದು, ನಾವು ನಡೆಯಲಿರೋದು, ನಾವು ಮಾತಾಡುವಂಥ ಪದಗಳಲ್ಲಿರೋದು, ನಾವು ನಡ್ಕೊಳ್ಳುವಂಥದ್ದು. ಯಾಕಂದರೆ ಮನೇಲಿ ಯಾರೇ ಬಂದ್ರೂ ನಾವು ಒಂದು ಲೋಟ, ಹೆಣ್ಮಕ್ಳಾದವರು ಬಂದ್ರೆ ಕೂತ್ಕೊಳ್ಳಿ, ಅಪ್ಪ ಅಮ್ಮ ಇದ್ದರೆ ಒಂದು ಲೋಟ ಕಾಫಿ ಇಟ್ಕೊಳ್ಳಿ, ಅಪ್ಪ ಅಮ್ಮ ಇಲ್ಲಾಂದರೆ ಅಪ್ಪ ಅಮ್ಮ ಹೊರಗಡೆ ಹೋಗಿದ್ದಾರೆ, ಬನ್ನಿ ಕೂತ್ಕೊಳ್ಳಿ ಒಂದು ಲೋಟ ಕಾಫಿ ಕೊಡ್ತೀನಿ ಅಂತ ಯಾರು ಕಾಫಿ ಕೊಟ್ಟು ಬಂದ ನೆಂಟರುಗಳನ್ನ ಭಾವನಿಸಿ ಅಕ್ಕಪಕ್ಕದವ್ರನ್ನ ನನ್ನವರು ತನ್ನವರು ಅಂದ್ಕೊಂಡು ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಬೆರ್ಕೊಂಡು ಓದು ಅನ್ನೋದು ತಲೆಗತ್ತಬಾರ್ದು. ಆ ಓದು ಅನ್ನೋದು ನಮ್ಮ ಜೀವನಕ್ಕೆ ಉಜ್ವಲವಾಗಿರಬೇಕು. ಆ ಓದನ್ನು ತಲೆಗಿಟ್ಕೊಂಡು ಅಹಂಕಾರ ಪಡ್ಬೋದು, ಐಶ್ವರ್ಯ ಇಟ್ಕೊಂಡು ನನಗೆ ಸೌಂದರ್ಯ ಇದೆ ಅಂದ್ಕೊಂಡು ಅಹಂಕಾರ ಪಡುವಂಥದ್ದು, ಏಕ್ದಮ್ ದುಡ್ಡು ಬಂತು ಅಂದಾಗ ಅಹಂಕಾರ ಪಡುವಂಥದ್ದು, ಅದ್ಯಾವುದು ಶಾಶ್ವತ ಅಲ್ಲ. ಏಕೆಂದರೆ ಸೌಂದರ್ಯ ಮಾಸೋಗುತ್ತೆ,
ವಿದ್ಯೆ ಇರುತ್ತೆ, ಆದರೆ ಅತಿ ದುರಹಂಕಾರ ಆಡೋಕ್ಕೆ ಹೋಗ್ಬಿಡಿ. ಆ ವಿದ್ಯೆನ 4 ಜನಕ್ಕೆ ಒಳ್ಳೆಯದಾಗೋಕ್ಕೆ ಉಪಯೋಗಿಸ್ಕೋಬೇಕು. ಮತ್ತು ಹಾಗೆ ದುಡ್ಡು ಅಷ್ಟೇ ಬರುತ್ತೆ ಹೋಗುತ್ತೆ, ಆದರೆ ಜನನ ಕಳ್ಕೊಂಡ್ರೆ ಮತ್ತೆ ಬರಲ್ಲ. ಯಾರಾದ್ರೂ ಒಂದು ಸರಿ ಹುಡುಗಿ ಇಂಥವಳು ಅಂತಂದರೆ ಆ ಬೆಲೆ ಸಿಗಲ್ಲ. ಆ ಹುಡುಗಿನ ದುರಹಂಕಾರ, ಅದ್ರ ಜೊತೆ ಏನು ಮಾತಾಡ್ತೀರಾ, ಮೈ ತುಂಬ ಕೊಬ್ಬು ತುಂಬ್ಕೊಂಡಿದೆ. ಹಳ್ಳಿ ಕಡೆ ಹೇಳ್ತಾರೆ ಅವಳಿಗೆ ಮೈ ತುಂಬ ಕೊಬ್ಬು ಅಂತಾರೆ. ಮೈ ತುಂಬ ಅಹಂಕಾರ ಪಟ್ಕೊಂಡೈತೆ. ಒಂದು ಮದುವೆಯಾಗಿ ಹೋಗ್ಬೇಕಾದ್ರೂ 10 ಜನ ಬಿಡ್ಬೇಕಾದ್ರೆ ಮದುವೆಯಾಗಿ ಹೋಗೋವರೆಗಾದ್ರು ಒಳ್ಳೆ ಸಂಸ್ಕೃತಿ ಕಲಿಬೇಕಂತೆ. ಮದುವೆ ಆಗಿ ಹೋದ್ಮೇಲೆ ಗಂಡನ ಮನೆ ಕಲಿಬೇಕಂತೆ. ಹಂಗಾಗಿ ಯಾರ ಹತ್ರನಾದ್ರೂ ಆ ಮನೆ ಹುಡುಗಿನ ಒಳ್ಳೆ ಹುಡುಗಿ ಅನ್ಬೇಕು, ಆ ಮನೆ ಸೊಸೆನ ಒಳ್ಳೆ ಸೊಸೆ ಅನ್ಬೇಕು, ಆ ಮನೆ ಮಗಳ ಅನ್ಬೇಕು. ಆ ಥರ ನಾವು ಕಲಿತ್ರೆ ಒಳ್ಳೆಯದು. ಆದರೆ ಮೂರು ಕಾಸು ವಿದ್ಯೆ ಓದಿದ್ದೀವಿ, ಸೌಂದರ್ಯ ಇದೆ ಅಂದ್ಕೊಂಡು ಅಹಂಕಾರ ಅನ್ನೋದು, ಹಿರಿಯರಿಗೆ ಗೌರವ ಕೊಡ್ದಂತಿರೋದು, ಕಾಲ ಮೇಲೆ ಕಾಲು ಹಾಕೊಳ್ಳೋವಂಥದ್ದು, ಹೊರಗಡೆ ಯಾರೇ ಇದ್ರೂ ಒಂಥರ ಗಡ್ಸಲ್ಲಿ ಮಾತಾಡೋವಂಥದ್ದು. ಯಾವಾಗ ಹೆಣ್ಣು ಗಡ್ಸಾಗಿ ಮಾತಾಡೋಕೆ ಕಲಿತಾಳೋ ಅಲ್ಲೇ ಅವಳ ಸಂಸ್ಕಾರನ ಹಾಳು ಮಾಡ್ಕೊಂಡಂಗೆ. ನಿಜ ಅಲ್ವಾ ಫ್ರೆಂಡ್ಸು? ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಆಮೇಲೆ ಮತ್ತೆ ಹೇಳ್ತಾಯಿದ್ದೀನಿ, ಇದು ಎಲ್ಲ ಹೆಣ್ಮಕ್ಳಿಗೂ ಅನ್ವಯಿಸಲ್ಲ, ಕೆಲವು ಹೆಣ್ಮಕ್ಳಿಗೆ. ಹಾಗಾಗಿ ಯಾವಾಗ್ಲೂ ಅಷ್ಟೇ ಅಹಂಕಾರನಂದ ಬಿಡಬೇಕು ಹೆಣ್ಮಕ್ಳು. ಅಹಂಕಾರ ಇದ್ರೂ ದುರಹಂಕಾರ ನನ್ನ ಮೈಗೆ ಅಳವಡಿಸ್ಕೊಳ್ಬಾರ್ದು. ಯಾರೇ ನೋಡಿದ್ರು ನಿಮ್ಮನೆ ಹೆಣ್ಮಕ್ಳಂದ್ರೆ ಕೈ ಮುಗಿಯಂಗಿರಬೇಕು. ಏನಪ್ಪ ಇವಳ ಜೊತೆನ ಮಾತಾಡ್ಬೇಕಂತ ಸೈಡಿಗೆ ಹೋಗುವಂಥದ್ದು ಇರಬಾರ್ದು. ಎಂಥ ಮಗಳಪ್ಪ ಅವಳು ಅನ್ಬೇಕು. ಇದ್ದರೆ ನೋಡ್ರಪ್ಪ ಹಿಂಗಿರಬೇಕು, ನಮ್ಮನೆ ಹೆಣ್ಮಕ್ಳು ಹೀಗಿರಬೇಕು ಅಂತ ನಿಮ್ಮನ್ನು ನೋಡಿ ಇನ್ನೊಬ್ಬರು ಹೆಣ್ಮಕ್ಳು ಕಲಿಬೇಕು. ಆ ಥರ ಇರಬೇಕೆ ಹೊರತು ನೋಡ ಆ ಹುಡುಗಿ ಬುದ್ಧಿ ಕಲ್ತ್ಬಿಟ್ಟಿಯಾ ಅಂತ ಅನ್ನಂಗೆ ಇರಬಾರ್ದು. ಈಗ ನಾವೇ ನಮ್ಮ ಮಕ್ಕಳಿಗೆ ಹೇಳ್ತೀವಿ, ಈಗ ಒಂದು ನಡಿ ಶುದ್ಧವಾಗಿಲ್ಲ ಅಂದರೆ ಅವಳ ಫ್ರೆಂಡ್ಸ್ಗಳ ಸಹವಾಸದಲ್ಲಿ ಅವ್ರ ಸಹವಾಸ ಮಾಡಬೇಡಿ ಅಂತ ಹೇಳ್ತೀವಿ. ಹಾಗೆ ನಮ್ಮ ಮಕ್ಕಳು ಇನ್ನೊಬ್ಬರು ಹೇಳಬಾರ್ದು ಅವ್ರ ಸಹವಾಸ ಮಾಡಬೇಡಿ ಅಂತ. ಹೆಣ್ಮಕ್ಳಲ್ಲಿ ಇರಬೇಕಾಗಿರೋದು ದುರಹಂಕಾರ ಅಲ್ಲ, ಯಾವಾಗ್ಲೂ ಸಂಸ್ಕೃತಿ ಅನ್ನೋದು. ಅದನ್ನು ಅವ್ರು ಬೆಳೆಸ್ಕೊಂಡ್ರೆ ಅವ್ರು ಎಲ್ಲಿಂದ ಎಲ್ಲಿಗಾರು ಹೋಗಿ ಜೀವನ ಮಾಡ್ಬೋದು. ನಿಜ ಅಲ್ವಾ ಫ್ರೆಂಡ್ಸ್?